ನಮಸ್ಕಾರಮ್ಮ. ಯಾವ ಸ್ವಲ್ಪ ಜ್ವರ ಮಾತಾಡ್ರಿ. ಯಾವ ಊರಮ್ಮ? ಆದಿಚುಂಚನಗಿರಿ. ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ತೋರಿಸ್ಕೊಳಕ್ ಬಂದ್ರಿ? ಡಿಸ್ಕ್ ಪ್ರಾಬ್ಲಮ್ ಇತ್ತಲ್ಲ. ಡಿಸ್ಕ್ ಪ್ರಾಬ್ಲಮ್ ಅಲ್ಲ, ಮತ್ತೆ ಕತ್ತು ನೋವು, ತಲೆ ಅಂದ್ರೆ ಕುತ್ತಿಗೆದು ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್. ಅದಕ್ಕೆ ಏನಂತ ಹೇಳಿದಾರೆ? ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಟ್ಯಾಬ್ಲೆಟ್ಸ್ ಯಾವಾಗಲೂ ತಿಂತಿದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಟ್ಯಾಬ್ಲೆಟ್ಸ್ಗೆ ಕಮ್ಮಿ ಆಗ್ತಾ ಇರಲಿಲ್ಲ. ಎಷ್ಟು ತಿಂಗಳು ಮಾತ್ರೆ ತಗೊಂಡ್ರಿ? ಸುಮಾರು 4 ತಿಂಗಳು. 4 ತಿಂಗಳು ತಗೊಂಡ್ರು ಕಮ್ಮಿ, 5 ತಿಂಗಳು ತಗೊಂಡ್ರು ಕಮ್ಮಿ ಆಗಿಲ್ಲ. ಈಗ ಆಪರೇಷನ್ ಮಾಡೋ ಸ್ಥಿತಿ ಇದೆ ಅಂತ ಹೇಳಿದ್ರ? ನಿದ್ದೆ ಬರ್ತಾ ಇಲ್ಲ. ಇದು ತಲೆನೋವು ಬರ್ತದೆ, ಗ್ಯಾಸ್ಟ್ರಿಕ್ ಇರುತ್ತೆ, ಸೊಂಟ ನೋವು ಇರುತ್ತೆ. ಆಮೇಲೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರಮ್ಮ ನಿಮಗೆ? ಬೆಳ್ಳೂರಲ್ಲೊಬ್ರು ಸೊಂಟ ಪೇನ್ ಬರ್ತಿತ್ತಂತೆ. ಅವರು ಜಾಸ್ತಿ ಇದೊಳಗೆ ಆಗ್ತಿರ್ಲಿರುವಂತೆ ಬಿಜಿ ನಗರ ಐಟಿ ಹತ್ರ ಆಪರೇಷನ್ ಮಾಡ್ಬೇಕಂತೇಳಿ ಅವರು 1 ಲಕ್ಷ ಆಗುತ್ತೆ 2 ಲಕ್ಷ ಆಗುತ್ತೆ ಅಂತ ಹೇಳಿದಂತೆ. ಅಂದ್ರೆ ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರಂತ. ಅವಾಗ ನಿಮ್ದು ಯಾರು ಅಡ್ರೆಸ್ ಕೊಟ್ಟು ಇದು ಕಳ್ಸಿದ್ರಂತೆ. ಅದು ಆಪರೇಷನ್ ಎಷ್ಟಾಗುತ್ತೆ ಅಂತ ಹೇಳಿದ್ರು? 1.5 ಲಕ್ಷ. 1.5 ಲಕ್ಷ. ಅದಕ್ಕೋಸ್ಕರ ನಿಮ್ಮ ಹತ್ರ ಅಡ್ರೆಸ್ ತಿಳ್ಕೊಂಡು ಬಂದ್ಮೇಲೆ ಇಲ್ಲಿ ತೋರ್ಸದ್ಮೇಲೆ ಅವ್ರಿಗೆ ಇಲ್ಲಿ 4 ವರ್ಷ ಆಯ್ತಂತೆ. ಅಲ್ಲಿಂದ ಇಲ್ಲಿವರೆಗೂ ಏನ್ ಪೇನ್ ಏನಿಲ್ಲ ಅಂತೆ, ಚೆನ್ನಾಗಿದೆ. ನಮ್ಮಲ್ಲಿ ಬಂದು ಹೋಗಿ 4 ವರ್ಷ. ನಾನು ಡ್ರೆಸ್ ಹೊಲಿಯೋಣ ಅಂತ ಹೋಗಿದ್ದೆ. ಅವಾಗ ಅವರು ಏನ್ ಮೇಡಮ್ ಅಂದ್ರೆ ಈ ತರ ಅಂತ ಹೇಳಿದೆ. ಅವಾಗ ಅವ್ರ ಅಡ್ರೆಸ್ ಕೊಟ್ಟು ಹೋಗಿ ಮೇಡಮ್ ಅಲ್ಲಿಗೆ ಸುಮ್ಮನೆ ಏನಕ್ಕೆ ಇದೆಲ್ಲ ಕೊಟ್ಟು ವೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದ್ವಿ. ಅವ್ರು ಬಂದು ಹೋಗಿ 4 ವರ್ಷ ಆಯ್ತಾ? ಈಗ ಆಪರೇಷನ್ ಇಲ್ಲ ಏನಿಲ್ಲ, ಚೆನ್ನಾಗಿದ್ದಾರೆ ಅಂತ. ಫಸ್ಟ್ ಇದೊಳಕ್ಕೆ ಆಗ್ತಿರ್ಲಿಲ್ವಂತೆ. ಈಗ ಫುಲ್ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಮೆಡಿಸಿನ್ ತಗೊಂಡ್ರು, ಹಂಗಾಗಿ ಅವ್ರು ನಿಮಗೆ ಹೇಳಿ ಕಳಿಸಿದ್ರಲ್ಲ. ನಿಜ ಹೇಳ್ತಾ ಇದ್ದೀರಾ? ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಆರಾಮಾಗಿರೋದು ಸತ್ಯ, ನಿಜ ಅಲ್ಲ? ಕರೆಕ್ಟ್ ಏನ್ ಸರ್ ಅವ್ರು ಹೇಳ್ತಿರೋದು? ಅವ್ರು ಆರಾಮಿದ್ದಾರಲ್ಲ? ನಿಮಗೆ ಪರಿಚಯನ ಅವರು? ನಿಮಗೆ ಪರಿಚಯ ಅಲ್ಲ? ಫುಲ್ ಕ್ಲಿಯರ್ ಆಗಿದೆ ಈಗ ಅವ್ರಿಗೆ? ಓಕೆ, ಒಳ್ಳೆದಾಗಲಿ.